ನಮಸ್ಕಾರ ವೀಕ್ಷಕರೇ, ನಾನು ಊರಲ್ಲಿದ್ದೆ. ನಮ್ಮ ತೋಟದಲ್ಲಿ ಅನಾನಸ್ ಆಗಿತ್ತು. ಅದೊಂದು ಅನಾನಸ್ಸು ತೆಗೆದಿಟ್ಟಿದೆ, ಅದೀಗಾಗಲೇ ಹಣ್ಣಾಗಿದೆ. ಅದ್ರದ್ದೊಂದು ಫ್ರೈ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಅದನ್ನೀಗ ಹೆಂಗೆ ಮಾಡೋದು ಅಂತ ನೋಡೋಣ. ನಮ್ಮ ಗಿಡದಲ್ಲಿ ಏನಿಲ್ಲ ಅಂದರೂ ಒಂದು 10-15 ಅನಾನಸ್ ಬಿಟ್ಟಿದೆ. ಅದೆಲ್ಲ ಸ್ವಲ್ಪ ಎಳೆದು ಇನ್ನೂ ಬೆಳೆದಿಲ್ಲ. ಒಂದು ಮಾತ್ರ ಬೆಳೆದಿತ್ತು, ಅದು ನೋಡಿ ಇಷ್ಟು ಚಂದವಾಗಿ ಹಣ್ಣಾಗಿದೆ. ಇದನ್ನೀಗ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬ ತೆಳ್ಳಗೂ ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಅದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡೋಣ. ಒಂದು ಪ್ಲೇಟಲ್ಲಿ ಸ್ವಲ್ಪ ಸಕ್ಕರೆ, ಸ್ವಲ್ಪ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅನಾನಸನ್ನು ಎರಡು ಕಡೆಗೂ ಮಸಾಲೆ ಹಚ್ಚಬೇಕು. ಇದು ಹಾಗೆ ತಿನ್ನಲಿಕ್ಕೆ ತುಂಬ ರುಚಿ. ಈಗ ಎರಡು ಕಡೆಗೆ ಹಚ್ಚಾಯಿತು. ಈಗ ತವಾ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆಂದ ಘಮ ಘಮ ಅಂತದೆ ಮತ್ತು ತುಂಬ ಟೇಸ್ಟ್ ಇರ್ತದೆ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಸೆಲೋ ಫ್ರೈ ಅಲ್ವಾ, ಸ್ವಲ್ಪ ತುಪ್ಪ ಸಾಕು. ಹಾಕ್ಕೊಂಡೆ. ಈಗ ಕಾದಿದೆ ಅಲ್ಪ. ಈಗ ತವಾದಲ್ಲಿ ಅನಾನಸ್ ಹಾಕ್ತಾಯಿದ್ದೇನೆ. ಈಗ ದೊಡ್ಡದು ಪೀಸ್ ಸ್ಲೈಸ್ ಅಲ್ವ ಇದು ಒಂದು 3 ಆಯಿತು ಅಷ್ಟೇ. ಎಷ್ಟು ಚೆಂದ ಕಾಣಿಸ್ತದೆ ನೋಡಿ, ನೋಡಲಿಕ್ಕೆ ಕೂಡ ತುಂಬ ಚೆಂದ. ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಹಾಗೆ ಇನ್ನೊಂದು ಬದಿಯಲ್ಲೂ ಬೇಯಿಸಬೇಕು. ಇದೆರಡು ಕಡೆಗೂ ಚೆಂದಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆಗ್ತಾ ಬಂತು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಆಯಿತು. ಇದು ಈಗ ಸರ್ವ್ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ನೀವು ಖಂಡಿತ ಮಾಡಿ ಮತ್ತು ನನಗೆ ಟೇಸ್ಟ್ ಹೇಳಿ, ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಹಾಗೆ ನನ್ನ ಚಾನಲ್ಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್